ನಮಸ್ಕಾರ ವೀಕ್ಷಕರೇ, ಕೃಷಿ ಋಷಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಕಾವ್ಯ ಆಚಾರ್ಯ. ಇವತ್ತಿನ ಈ ಒಂದು ಕೃಷಿ ಋಷಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅದಕ್ಕೂ ಮೊದಲು ಈ ದೇಶದ ಬೆನ್ನೆಲುಬು ರೈತನಿಗೆ ಒಂದು ನಮನವನ್ನು ಹೇಳುತ್ತಾ ನಮ್ಮ ಈ ಒಂದು ಅಶ್ವವೇಗ ವಾಹಿನಿಯ ವಿಶೇಷ ಕಾರ್ಯಕ್ರಮ ಕೃಷಿ ಋಷಿ ವಿಶೇಷ ಕಾರ್ಯಕ್ರಮದ ಮೂಲಕ ಶತಕೋಟಿ ನಮನವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇದ್ದಾರೆ ಸಾವಯವ ಕೃಷಿ ತಜ್ಞರಾದಂತಹ ಅನಿಲ್ ಕುಮಾರ್ ಸರ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬಳ್ಳಿ ಬೀನ್ಸ್ ಅಥವಾ ಗ್ರೀನ್ ಬೀನ್ಸ್ ಬೆಳೆಯೋದು ಹೇಗೆ, ಇನ್ನು ಸಾವಯವ ಪದ್ಧತಿಯಿಂದ ಬೆಳೆಯೋದು ಹೇಗೆ, ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾತಾಡ್ತಾ ಹೋಗೋಣ. ಈ ಒಂದು ವಿಷಯದ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಹೋಗ್ತಾರೆ ಸರ್. ಮೊದಲನೇದಾಗಿ ಬಳ್ಳಿ ಬೀನ್ಸ್ ಅಥವಾ ಗ್ರೀನ್ ಬೀನ್ಸ್ ಯಾವ ಒಂದು ಸೀಸನಲ್ಲಿ ಬೆಳೆದ್ರೆ ಒಳ್ಳೆಯದು? ಜೂನ್ನಿಂದ ಅಪ್ ಟು ಫೆಬ್ರವರಿವರೆಗೂ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಹೆಚ್ಚು ಇಳುವರಿ ಬರುತ್ತೆ. ಬೇಸಿಗೆಯಲ್ಲಿ ನೀರನ್ನು ಜಾಸ್ತಿ ಕೇಳುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಕ್ವಾಲಿಟಿ ಜಾಸ್ತಿ ಬರೋದಿಲ್ಲ. ಕ್ವಾಲಿಟಿ ಮೇನ್ ಇವತ್ತೇನು ಮಾರ್ಕೆಟಿಂಗ್ ವ್ಯವಸ್ಥೆಯಲ್ಲಿ ಕ್ವಾಲಿಟಿ ಕೇಳ್ತಾರೆ, ಆ ಕ್ವಾಲಿಟಿ ಬರೋದಿಲ್ಲ ಮತ್ತು ಇಳುವರಿ ಕಡಿಮೆ ಆಗುತ್ತೆ. ಹಂಗಾಗಿ ಜೂನ್ನಿಂದ ಅಪ್ ಟು ಫೆಬ್ರವರಿವರೆಗೂ ಬೆಳಿಬೋದು. ಇನ್ನು ಯಾವ ಒಂದು ಮಣ್ಣು ಸೂಕ್ತ ಸರ್ ಇದರಲ್ಲಿ? ಎಲ್ಲ ರೀತಿಯ ಮಣ್ಣುಗಳಲ್ಲೂ ಬೆಳಿಬೋದು. ಎಲ್ಲ ರೀತಿಯ ಮಣ್ಣುಗಳಲ್ಲಿ ಅಂದರೆ ಈ ಭೂಮಿಯಲ್ಲಿ ಸ್ವಲ್ಪ ಪೋಷಕಾಂಶಗಳು, ಸಾವಯವ ರೀತಿಯ ಪೋಷಕಾಂಶಗಳು ಜಾಸ್ತಿ ಇರಬೇಕು. ಹೆಚ್ಚಿನ ಗಾಳಿ ಆಡೋ ರೀತಿಯಲ್ಲಿದ್ದರೆ ಎಲ್ಲ ರೀತಿಯ ಭೂಮಿಯೂ ಸೂಕ್ತ ಅಂತ ನಾನು ಹೇಳ್ತೀನಿ. ಇವಾಗ ಗ್ರೀನ್ ಬೀನ್ಸ್ ಅಂತಂದರೆ ಹೆಚ್ಚು ಬೇಡಿಕೆ ಇರುವಂತಹ ಒಂದು, ಪ್ರತಿ ಸೀಸನಲ್ಲೂ ಬೇಡಿಕೆ ಇರುವಂತಹ ಒಂದು ಬೆಳೆ ಅಂತಾನೆ ಹೇಳ್ಬೋದು. ಆದರೆ ಈ ಒಂದು ಬೆಳೆಗೆನ್ನ ಜಾಸ್ತಿ ಫಸಲು ಬರಬೇಕು ಅಂತಂದರೆ ಅಥವಾ ಜಾಸ್ತಿ ಇಳುವರಿ ಬರಬೇಕು ಅಂತಂದರೆ ಯಾವ ರೀತಿ ಸಾವಯವ ಕೃಷಿ ಪದ್ಧತಿಯನ್ನು ಉಪಯೋಗಿಸಿ ಯಾವ ರೀತಿ ಬೆಳಿಬೋದು ಸರ್? ಸಾವಯವ ಕೃಷಿ ಪದ್ಧತಿಯಲ್ಲಿ ನಾ ಹೇಳೋದೇನಂತಂದರೆ ಎಲ್ಲ ರೀತಿಯ ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸಿ ಫಸ್ಟು. ಎಲ್ಲ ರೀತಿಯ ಅಂತಂದರೆ ಏನು ಕಾಂಪೋಸ್ಟ್ ಇರ್ಬೋದು, ಎರೆಹುಳ ಅದು ಇರ್ಬೋದು, ಮತ್ತು ಗ್ರೀನ್ ಮೆನ್ಯೂರ್ ಅಂದರೆ ಹಸಿರೆಲೆ ಗೊಬ್ಬರಗಳು ಈ ಥರದ್ದು, ಮತ್ತು ಬೆಳೆಯ ಪಳೆಯುಳಿಕೆಗಳನ್ನು ನೀವೇ ಗೊಬ್ಬರ ಮಾಡಿ, ಆಗೋದಿಲ್ಲ ಅಂತಂದರೆ ಭೂಮಿಗೆ ಹಾಗೆ ಭೂಮಿಯಲ್ಲೇ ಬಿಡೋದ್ರಿಂದ ಅವು ನಿಧಾನಕ್ಕೆ ಕರಗಿ ಭೂಮಿಯಲ್ಲಿ ಸೇರಿಕೊಳ್ತವೆ. ಇದೆಲ್ಲ ಮಾಡೋದ್ರಿಂದ ಭೂಮಿ ಫಲವತ್ತತೆ ಆಗುತ್ತೆ. ನಂತರ ತೇವಾಂಶ ಇದ್ದಾಗ ಉಳುಮೆ ಮಾಡೋವಂಥದ್ದು ಮುಖ್ಯವಾದ್ದು. ತೇವಾಂಶ ಆರಿದ ನಂತರ ಮಾಡೋದ್ರಿಂದ ಭೂಮಿಗೆ ಬಿಸಿಲನ್ನು ಓಪನ್ ಸನ್ಲೈಟಿಗೆ ಕೊಡೋದ್ರಿಂದ ಭೂಮಿಯಲ್ಲಿರುವಂಥ ಪೋಷಕಾಂಶಗಳ ನಷ್ಟ ಆಗುತ್ತೆ. ಅದಾದಾಗ ತೇವಾಂಶ ಇರೋ ಟೈಮಲ್ಲಿ ಮತ್ತು ಸ್ವಲ್ಪ ಮಳೆ ಬಿದ್ದು ಪದೇ ಮಳೆ ಬಿದ್ದಾಗ ಆವಾಗ ಉಳುಮೆ ಮಾಡಿ ಆ ಟೈಮಲ್ಲಿ ಬೀಜವನ್ನು ನಾಟಿ ಮಾಡೋದಕ್ಕೆ ಭೂಮಿಯನ್ನು ಸಿದ್ಧತೆ ಮಾಡ್ಕೊಳ್ಳೋದು ಒಳ್ಳೆಯದು. ಅದರಿಂದ ಹೆಚ್ಚಿನ ಇಳುವರಿಯನ್ನು ಮತ್ತು ಭೂಮಿ ರೋಗ ಬಾಧೆಯನ್ನು ತಡೆಗಟ್ಟಬಹುದು. ಸರ್, ಈ ಒಂದು ಬೀನ್ಸ್ ಬೆಳೆಯನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಾ? ಎಷ್ಟು ವರ್ಷ? ನಾನು ಸುಮಾರು ಒಂದು 15 ವರ್ಷದ ಅನುಭವ ಇದೆ ಬೀನ್ಸ್ ಬಳ್ಳಿ ಬೆಳೆಯಲ್ಲಿ. ನನಗೆ ಈ ಹೀರೆಕಾಯಿ ಮತ್ತು ಸೋರೆಕಾಯಿ, ಪಡವಲಕಾಯಿ ಇದೆಲ್ಲ ಬೇಸಿಗೆ ಬೆಳೆ ಆದರೆ ಬೀನ್ಸ್ ಬೆಳೆ ಮಳೆಗಾಲ ಮತ್ತು ಚಳಿಗಾಲದ ಬೆಳೆ. ಹಂಗಾಗಿ ನಾನು ಆಲ್ಟರ್ನೇಟ್, ಬೇಸಿಗೆಯಲ್ಲಿ ಅದು ಬರುತ್ತೆ, ಮಳೆಗಾಲದಲ್ಲಿ ಇದು ಬರುತ್ತೆ. ಓಕೆ, ಈಗ ಬೀನ್ಸ್ ಜೊತೆ ಬೇರೆ ಯಾವುದಾದ್ರೂ ಬೆಳೆಯನ್ನು ಬೆಳಿಬೋದು? ಇಲ್ಲ, ಸಾಧ್ಯ ಇಲ್ಲ. ಯಾಕೆಂದರೆ ಬೀನ್ಸ್ 45 ದಿನಕ್ಕೆ ಫಸಲು ಸ್ಟಾರ್ಟ್ ಆಗುತ್ತೆ. ಒಂದು ಬೀನ್ಸಿನ ಅಂತರ 4 ಅಡಿ ಸಾಲಿನಲ್ಲಿ ಬೆಳಿತೀರಿ. 4 ಅಡಿ ಸಾಲಿಗೆ ನಾವು ಸಾಲಿಂದ ಅಂದರೆ ಒಂದು ಸಾಲಿನಲ್ಲಿ ಬೆಳೆಯೋದ್ರಿಂದ ಮಧ್ಯದಲ್ಲಿ ನಾವು ಕೆಲಸ ಅಂತರ ಬೆಳೆಗಳಂತಂದರೆ ಸೊಪ್ಪು ಬೆಳೆದ್ರೂ ಅದು ಹೇರು ಮಡಿ ಮಾಡೋದ್ರಲ್ಲಿ ಮತ್ತು ಅದನ್ನು ಬಳ್ಳಿನ ಕಟ್ಟಬೇಕಾದ್ರೆ ಅವಾಗೆಲ್ಲ ತುಳಿದು ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಬೀನ್ಸನ್ನು ಸಿಂಗಲ್ಲಾಗಿ ಬಂದರೆ ಮಾನೋಕ್ರಾಪಿಂಗಲ್ಲಿ ಬೆಳೆದಾಗ ಅಂತರ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ. ಆದರೆ ಮಲ್ಟಿ ಕ್ರಾಪಿಂಗಲ್ಲಿ ಅದು ಇನ್ನೊಂದು ಪದ್ಧತಿ ಇದೆ. ಎಲ್ಲ ಥರದ ಬೆಳೆಗಳನ್ನು ಮಿಶ್ರ ಬೆಳೆ ಮಾಡೋದು. ಮಲ್ಟಿ ಕ್ರಾಪಿಂಗ್ ಮೀನ್ಸ್ ಮಿಶ್ರ ಬೆಳೆ, ಆಗ ಬೆಳಿಬೋದು. ಮಾನೋಕ್ರಾಪಿಂಗ್ ಬೆಳೆದಾಗ ಅದು ಒಂದೇ ಬೆಳಿಬೇಕಾಗುತ್ತೆ, ಯಾಕೆಂದರೆ ಅಂತರ ಕಡಿಮೆ ಇರುತ್ತೆ. ಅಂತರನ ಜಾಸ್ತಿ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ನಮಗೆ ಇಳುವರಿ ಸಾಕಷ್ಟು ಪ್ರಮಾಣದಲ್ಲಿ ಬರೋದಿಲ್ಲ. ಈಗ 1 ಎಕರೆಯಲ್ಲಿ ನಾವು 1 kg ಬೀಜನ ನಾಟಿ ಮಾಡ್ತೀವಿ. ನೀವು ಅಂತರ ಜಾಸ್ತಿ ಕೊಟ್ಟಾಗ ಬರೀ 100-200 ಗ್ರಾಮು 500 ಗ್ರಾಮು ಅಷ್ಟೇ ಬೀಜನ ಬಿತ್ತನೆ ಮಾಡಬೇಕಾಗುತ್ತೆ. ಅಷ್ಟರಲ್ಲಿ ಇಳುವರಿ ಕಡಿಮೆ ಆಗುತ್ತೆ. ಎಕರೆಗೆ ಎಷ್ಟು ಖರ್ಚು ವೆಚ್ಚ ಬರಬಹುದು ಸರ್? ಖರ್ಚು ಅಂದಾಜು ಸಾವಯವ ರೀತಿಯಲ್ಲಿ ಮೇಜರ್ ಖರ್ಚು ಬರುವಂಥದ್ದೇ ಗೊಬ್ಬರ, ನಂತರ ಲೇಬರ್. ಓಕೆ, ಅದನ್ನು ತೆಗಿಬೇಕಲ್ವಾ, ಅದು ನಿಧಾನದ ಕೆಲಸ. ಎರಡೇ ಜಾಸ್ತಿ.
ಏನೆಲ್ಲ ಕೆಲಸಗಳಿರುತ್ತೆ ಆ ಒಂದು ಬೀಜ ಭೂಮಿನ ರೆಡಿ ಮಾಡಬೇಕಾದ್ರೆ ಟ್ರ್ಯಾಕ್ಟ್ರಲ್ಲಿ ಉಳುಮೆ ಮಾಡ್ಕೋತೀರಿ. ದನ ಈಗ ಹಸುಗಳನ್ನು ಎತ್ತುಗಳನ್ನು ಬಳಸಿ ಉಳುಮೆ ಮಾಡೋವಂಥದ್ದು ಕಡಿಮೆ ಆಗಿದೆ. ಯಾಕೆಂತಂದರೆ ಅದನ್ನು ಸಾಕುವಂಥ ಜನ ಇಲ್ಲ. ಹಾಗಾಗಿ ಟ್ರ್ಯಾಕ್ಟ್ರಲ್ಲಿ ಒಂದು ಸರಿ ಉಳುಮೆ ಮಾಡೋದ್ರಿಂದ ಭೂಮಿಗೆ ಏನು ತೊಂದರೆ ಇಲ್ಲ ತೇವಾಂಶ ಇದ್ದಾಗ. ಆದರೆ ಪದೇ ಪದೇ ಉಳುಮೆ ಮಾಡೋದ್ರಿಂದ ಪೋಷಕಾಂಶಗಳ ನಷ್ಟ ಆಗೋದನ್ನು ಮೊದಲೇ ಹೇಳ್ದಂಗೆ ತಡೀರಿ. ಅತಿ ಉಳುಮೆ ಬೇಡ. ನಂತರ ಬೀಜ ಬಿತ್ತನೆಗೆ ಏನೂ ಜಾಸ್ತಿ ಖರ್ಚು ಬರೋದಿಲ್ಲ. ಅದನ್ನು ಬಳ್ಳಿನ ಕಟ್ಟಬೇಕಾದ್ರೆ ಲೇಬರ್ ಬೇಕಾಗುತ್ತೆ. ಬಳ್ಳಿನ ಕಟ್ಟಬೇಕು ಚಪ್ಪರಕ್ಕೆ. ಆದರೆ ಚಪ್ಪರ ಅಂತಂದರೆ ಚಪ್ಪರದ ಬೆಳೆ ಅಂತಂದರೆ ಕಡ್ಡಿನ ಉಪಯೋಗಿಸ್ಕೊಂಡು ಪೋಲ್ಸ್, ನೀಲಗಿರಿದು ಬಿದಿರು ಕಡ್ಡಿಗಳನ್ನು ನಿಲ್ಲಿಸ್ಕೊಂಡು ಅದಕ್ಕೆ ದಾರಾನ ಎಣಿಯೋದು ಅಂತಂದರೆ ಕಂಬಿ ಒಂದು ಕಟ್ಬಿಟ್ಟು ಕೆಳಗಡೆಯಿಂದ ಮೇಲಕ್ಕೆ ದಾರವನ್ನು ಸಪೋರ್ಟ್ ಮಾಡ್ತೀವಿ. ಆ ಥರ ಮಾಡೋದ್ರಿಂದ ಅದು ಬಳ್ಳಿಗಳು ಆ ದಾರಕ್ಕೆ ನಿಂತು ಬೆಳೀತದೆ. ಆ ಬಳ್ಳಿ ಹಬ್ಬೋದಿಲ್ಲ. ಅಂದರೆ ಚಪ್ಪರದ ಮೇಲೆ ಹಬ್ಬುವಂಥ ಬೆಳೆ ಅಲ್ಲ, ನಿಂತು ಬೆಳೆಯುವಂಥ ಬೆಳೆ ಆಗಿರೋದ್ರಿಂದ ಯಾರು ಬೇಕಾದ್ರೂ ಇದನ್ನು ಕಡ್ಡಿ ಅನುಕೂಲ ಮಾಡ್ಕೊಳ್ಳೋಂಥವ್ರು ಅದರ ಮಾಡಿಕೊಂಡು ಯಾರು ಬೇಕು. ಇನ್ನು ಎಕರೆಗೆ ಎಷ್ಟು ಇಳುವರಿ ಬರುತ್ತೆ ಸರ್? ಅಂದರೆ ಅದು ಈ ಇಳುವರಿ ಅಂತಂದರೆ ಕೆಲವೊಂದು ಸರಿ ಮಳೆ, ಬಿಸಿಲು, ಗಾಳಿ ಇದೆಲ್ಲನೂ ಕೌಂಟ್ ಆಗುತ್ತೆ. ಪ್ರಕೃತಿನಲ್ಲಿ ಎಲ್ಲನೂ ನಾವು ಅಂದ್ಕೊಂಡಾಗೆ ಬರೋದಿಲ್ಲ. ಫಸ್ಟ್ ಆಫ್ ಆಲು ಅದಕ್ಕೆ ತಕ್ಕನಾದಂಥ ಸೂಕ್ತವಾದಂತಹ ವಾತಾವರಣ ಬೇಕು. ಮತ್ತು ನೀವು ಭೂಮಿಗೆ ಏನು ಕೊಟ್ಟಿರ್ತಾರೆ ಅದನ್ನು ಮೇನ್ ಇಂಪಾರ್ಟೆಂಟು. ಮತ್ತು ಬೆಳೆ ಬೀಜ, ಬಿತ್ತನೆ ಬೀಜನ ಯಾವ್ದು ಸೆಲೆಕ್ಟ್ ಮಾಡಿರ್ತಾರೆ. ಬಿತ್ತನೆ ಬೀಜಗಳಲ್ಲೂ ಮೋಸ ಆಗೋಂಥದ್ದು ಇದೆ. 100 ಕಂಪನಿಗಳಿದೆ, ಒಂದೆರಡಲ್ಲ, ಎಲ್ಲ ಕಾಂಪಿಟೇಷನ್ ಈಗ. ಹಂಗಾಗಿ ಅವ್ರಿಗೆ ಯಾವುದು ಸೂಕ್ತ, 4 ರೈತರನ್ನು ಕೇಳಿ ಅನುಭವ ಪಡ್ಕೊಳ್ಬೇಕು. ನೀವು ಯಾವ ಬೆಳೆನ ಬೀಜನ ಬಿತ್ತನೆ ಮಾಡಿದಿರಿ, ಅದು ಎಲ್ಲಿ ತೊಗೊಂಡ್ಬಂದಿದ್ರಿ, ಅದು ನಿಮ್ಮ ಭೂಮಿಯಲ್ಲಿ ಚೆನ್ನಾಗಿ ಇಳುವರಿ ಬಂದಿತ್ತ ಅನ್ನೋದನ್ನು ಮೊದಲು ರೈತರ ಹತ್ರನೇ ಪರಿಶೀಲನೆ ಮಾಡಬೇಕೇ ಹೊರತು ಅಂಗಡಿಯವನ್ನೋಗಿ ಕೇಳಬಾರ್ದಂತ ಅವಶ್ಯಕ. ಅವ್ರು ಎಲ್ಲದೂ ಒಳ್ಳೆ ಅಂತಾರೆ, ಮಾರೋರು ಯಾವುದೂ ಕೆಟ್ಟದ್ದು ಅನ್ನೋದಿಲ್ಲ, ಎಲ್ಲನೂ ಸೂಕ್ತಾನೆ ಅಂತ ಹೇಳ್ತಾರೆ. ಆದರೆ ರೈತರಾದರೂ ರೈತನ ಹತ್ರ ಹೋಗಿ. ಅದು ಅದರಲ್ಲೂ ಒಂದು ಸಮಸ್ಯೆ ಏನಂತಂದರೆ ಭೂಮಿಯಲ್ಲಿ ಕೆಲವೊಂದು ಸಮಸ್ಯೆಗಳಿದೆ. ಒಬ್ಬರದು ಕೆಂಪು ಭೂಮಿ ಇದೆ, ಒಬ್ಬರದು ಮರಳು ಇರ್ತದೆ, ಒಬ್ಬರದು ಗೋಡು ಮಣ್ಣು ಇರ್ತದೆ, ಕಪ್ಪು ಭೂಮಿ ಇರುತ್ತೆ. ಅಲ್ಲಿ ಇಳುವರಿಗಳಲ್ಲಿ ವ್ಯತ್ಯಾಸ ಬರುತ್ತೆ ಕೆಲವೊಂದು. ಅದನ್ನು ಮನಗಂಡಿರ್ಬೇಕು ರೈತನಾದನು. ಯಾರಾದರೂ ಹೊಸದಾಗಿ ಮಾಡೋರು ಇದನ್ನು ಫಸ್ಟನ್ನು ಫಾಲೋ ಮಾಡಬೇಕಾಗುತ್ತೆ. ಇದನ್ನು ಸೂಕ್ತವಾಗಿ ತಿಳ್ಕೊಂಡ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ಕೆಲವೊಂದು ಸರಿ ಫೇಲ್ಯೂರ್ ಆಗುತ್ತೆ. ಇನ್ನು ಇದು ಸಾವಯವ ರೀತಿಯಲ್ಲಿ ನಾನು ಹೇಳೋದೇನಂದ್ರೆ ಇಷ್ಟು ಸಾಕು. ಮತ್ತು ನಾವು ಏನು ಹೇಳ್ತೀರ ಅಂತಂದರೆ ಪ್ರತಿ ಬೆಳೆಯಲ್ಲೂ, ಬೆಳೆ ಇಡೋದಕ್ಕೂ ಮುಂಚೆ, ಬೆಳೆ ನಂತರ, ಬೆಳೆ ಮಧ್ಯದಲ್ಲೂ ಸಹ ಜೀವಾಮೃತವನ್ನು ಹೆಚ್ಚಿಗೆ ಭೂಮಿಗೆ ಕೊಡಬೇಕಾಗುತ್ತೆ. ಜೀವಾಮೃತ ಅಂತ. ಅದರ ನಂತರ ಪ್ರಿಪ್ರೇಷನ್ಸು, ಅದರ ಬಳಕೆನ ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇದು ಬ್ರೀಫಾಗಿ ಜೀವಾಮೃತ ಅಂತಲೇ ಹೇಳ್ತೀನಿ. ಅದೇನೂ ಇಲ್ಲ, ಸಗಣಿ, ಗಂಜಲ ಮತ್ತು ಬೆಲ್ಲ, ಕಡಲೆ ಹಿಟ್ಟು, ಒಂದು ಇಡೀ ಮಣ್ಣು, ಇದರ ಮಿಶ್ರಣ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದಲೇ ಮಾಡುವಂತದ್ದು. ಅದನ್ನು ಸ್ಪ್ರೇ ಸಹ ಮಾಡ್ಬೋದು. ಭೂಮಿಗೂ ಹೆಚ್ಚು ಕೊಡೋದ್ರಿಂದ ಭೂಮಿಯಲ್ಲಿರೋ ಏನು ಜೀವಾಣುಗಳಿಗೆ ಆಕ್ಟಿವೇಟ್ ಮಾಡ್ದಂಗೆ ಆಗುತ್ತೆ. ಅವ್ರ ನಂತರ ಏನು ಬೆಳೆ ಪಳೆಯುಳಿಕೆಗಳಿರ್ತದೆ ಅದನ್ನೆಲ್ಲ ಅವು ಭಕ್ಷಿಸಿ ತಿಂದು ಭೂಮಿಯಲ್ಲಿರೋ ಫರ್ಟಿಲಿಟಿನ ಜಾಸ್ತಿ ಮಾಡ್ತವೆ. ಅದು ಮಾಡಿದಾಗ ಮತ್ತೆ ಭೂಮಿಯಲ್ಲಿ ಗಾಳಿ ಆಡೋದು ಇಂಪಾರ್ಟೆಂಟು. ಬೇರುಗಳಿಗೆ ಗಾಳಿ ಬೇಕು. ಎಲ್ಲ ಏನು ಮಾಡ್ತಾರೆ ಅಂದರೆ ಭೂಮಿಯನ್ನು ಗಟ್ಟಿ ಮಾಡೋದಕ್ಕೆ ನೋಡ್ತಾರೆ. ಗಟ್ಟಿ ಮಾಡೋದು ಅಂತಂದರೆ ಅತಿ ಹೆಚ್ಚು ನೀರು ಹಾಯಿಸೋದು ಒಂದು, ಮತ್ತು ಫರ್ಟಿಲೈಸರ್ ಜಾಸ್ತಿ ಉಪಯೋಗಿಸ್ತಾರೆ. ಜಾಸ್ತಿ ಇಳುವರಿ ಬರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಇದರ ಆಯಸ್ಸು ಏನಂತ ಅಂತೀರಿ, ಅದರ ಒಂದು 90 ದಿನ 100 ದಿನ ಅಂತ ಒಂದು ಪೀರಿಯಡ್ ಇರುತ್ತೆ. ಅದರಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ ಅದು. ಫರ್ಟಿಲೈಸರು ನೀರನ್ನು ಜಾಸ್ತಿ ಬಳಸೋದ್ರಿಂದ. ಸರ್, ಎಷ್ಟು ದಿನಕ್ಕೆ ಫಸಲು ಬರುತ್ತೆ? ಎಷ್ಟು ದಿನದವರೆಗೂ ಕೂಡ ಈ ಒಂದು ಬೆಳೆ ಬರುವಂಥದ್ದು ಸರ್? ನಾವು ಫಸಲು 45ರಿಂದ 50 ದಿನಕ್ಕೆ ಸ್ಟಾರ್ಟ್ ಆಗುತ್ತೆ. 50 ದಿನಕ್ಕೆ ಪಕ್ಕ 50 ದಿನಕ್ಕೆ ಮೊದಲನೇ ಕೊಯ್ಲು ಸ್ಟಾರ್ಟ್ ಆದರೆ ಕನಿಷ್ಠ ಅಂತಂದ್ರೂ 2 ತಿಂಗಳು ಇದು ಬೆಳೆ ಬರುತ್ತೆ. 2 ತಿಂಗಳು. ಅದು ಸಾವಯವ ರೀತಿಯಲ್ಲಿ ಕಡಿಮೆ ನೀರು ಮತ್ತು ಕಡಿಮೆ ಪೋಷಕಾಂಶಗಳನ್ನು ನಾವೇ ತಯಾರು ಮಾಡಿ ಕೊಡೋದ್ರಿಂದ. ಅದೇ ಕೆಮಿಕಲಲ್ಲಾದರೆ ಇನ್ನೂ ಬೇಗನೆ, ಅಂದರೆ ಅಟ್ಲೀಸ್ಟ್ ಒಂದು 20 ಡೇಸ್ ಮುಂಚೆನೇ, 20 ದಿನ ಮುಂಚೆನೇ ಬೆಳೆನ ಮುಗಿಯುತ್ತೆ. ಅಂದರೆ ಒಂದೇ ಸರಿಯಾಗಿ ತುಂಬ ಫಸಲು ಕೊಟ್ಬಿಟ್ಟು ನಂತರ ಅದು ಗಿಡ ಹಾಳಾಗುವಂಥ ಚಾನ್ಸಸ್ ಜಾಸ್ತಿ. ಸಾವಯವ ಪದ್ಧತಿನಲ್ಲಿ ಒಂದೇ ಪ್ರಮಾಣದಲ್ಲಿ ವೇರಿಯೇಷನ್ ಇಲ್ಲದೆ, ಅಂದರೆ ಏರು ಇಳಿಕೆಗಳು ಇದಿಲ್ಲದೇ ಅಂದಾಜು ಒಂದೇ ವ್ಯವಸ್ಥೆಯಲ್ಲಿ ಒಂದು 2 ತಿಂಗಳವರೆಗೂ ಅದು ಕಾಯಿ
ಫಸಲನ್ನು ಕೊಡ್ತದೆ. ಇನ್ನು ತುಂಬ ಬೇಡಿಕೆ ಇರುವಂತಹ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಯಾಕಂದರೆ ಕ್ಯಾರೆಟ್ ಎಷ್ಟು ಬೇಡಿಕೆ ಇರುತ್ತೋ ಬೀನ್ಸ್ಗೂ ಕೂಡ ಅಷ್ಟೇ ಬೇಡಿಕೆ ಇರುತ್ತೆ. ಇವಾಗ ಹೋಟೆಲ್ ಉದ್ಯಮದಲ್ಲಾಗಿರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಮದುವೆ ಸಮಾರಂಭಗಳಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ನಾವು ಬಳಸೋದು ಫಸ್ಟು ಕ್ಯಾರೆಟ್ ಅಂತ ಬಂತು ಅಂದರೆ ಕ್ಯಾರೆಟ್ ಜೊತೆ ಬೀನ್ಸ್. ಆದರೆ ಬೀನ್ಸ್ ರೇಟ್ ಆವಾಗ ಕಡಿಮೆ ಆಗುತ್ತೆ, ಇವಾಗ ಕಡಿಮೆ ಆಗುತ್ತೆ. ಇದ್ರ ಬಗ್ಗೆ ಏನಾದರೂ ಹೇಳೋದು? ಬೀನ್ಸ್ ಅಂತಂದರೆ ಸುಲಭವಾಗಿ ಬೆಳೆಯುವಂಥ ಬೆಳೆ, ಎಲ್ಲ ರೈತರು ಬೆಳೀತಾ ಇದ್ದಾರೆ. ಆದರೆ ಇತ್ತೀಚೆಗಂತೂ ತುಂಬ ರೇಟ್ ಜಾಸ್ತಿ ಆಗುತ್ತೆ. ಬೀನ್ಸ್ ಅಂತ ನಾಟಿ ಬೀನ್ಸ್ ಅಂತ ಬರ್ತಿತ್ತು, ಅದನ್ನು ಬೆಳೆಯೋರು ಕಡಿಮೆ ಆಗಿದ್ದಾರೆ. ಇಳುವರಿ ಕಡಿಮೆ, ಅದರಲ್ಲಿ ಇಳುವರಿ ಕಡಿಮೆ ಮತ್ತು ಅದರ ಲೈಫ್ ಕಮ್ಮಿ. ಹಂಗಾಗಿ ಎಲ್ಲ ಬಳ್ಳಿ ಬೀನ್ಸ್ಗೆ ಹೋಗ್ತಾರೆ. ಇದ್ರ ಲೈಫ್ ಇದೆ. ಹಾಗಾದರೆ ಇದರಲ್ಲಿ ಬೀನ್ಸಲ್ಲೂ ಕೂಡ 2 ವೆರೈಟಿ ಇದೆ. ವೆರೈಟಿಗಳು ತುಂಬಾ ಇದೆ. ಆದರೆ ನೆಲದ ಬೀನ್ಸು ಅಂತ ಮುಂಚೆ ಎಲ್ಲ ಅದನ್ನೇ ಬೆಳೀತಾ ಇದ್ರು. ಬೀಜನ ಅವರೇ ಸ್ವತಃ ತಯಾರು ಮಾಡ್ಕೋತಿದ್ರು. ಅವರೇ ನಾಟಿ ಮಾಡ್ಕೊಂಡಿರೋರು 3-4 ಕೊಯ್ಲು, ಅಂದರೆ ಒಂದು 3 ದಿನಕ್ಕೆ ಒಂದು ಕೊಯ್ಲು, 3ರಿಂದ 4 ದಿನಕ್ಕೆ, 4-5 ಕೊಯ್ಲಿಗೆ ಅದು ಕೊನೆ ಆಗ್ತಿತ್ತು. ಇದು ಆಗಿಲ್ಲ, 10ರಿಂದ 12 ಬಾರಿ ಕೊಯ್ಲು ಬರುತ್ತೆ. ವಾರಕ್ಕೆ 5ರಿಂದ 6 ದಿನಕ್ಕೆ ಒಂದು ಕೊಯ್ಲು. ಇನ್ನೊಂದು ವೈಟ್ ವೆರೈಟಿ ಇದೆ, ಅದು 4 ದಿನಕ್ಕೆ ಕೊಯ್ಲು ಹಾಕಬೇಕು. ಇಲ್ಲ ಅಂತಂದರೆ ಅದು ಬಲ್ತು ಬಿಡುತ್ತೆ ಬೇಗ. ಇದು ಬೇಗ ಬಲಿಯೋದಿಲ್ಲ. ಗ್ರೀನ್ ವೆರೈಟಿ ಇದೆಯಲ್ಲ, ಸ್ವಲ್ಪ 2 ದಿನ ಲೇಟಾಗಿ ಹಾರ್ವೆಸ್ಟ್ ಆಗುತ್ತೆ. ಆಮೇಲೆ ಲೈಫ್ ಜಾಸ್ತಿ ಇದೆ, ಅದಕ್ಕೆ ಒಂದು 10 ಕಟಾವ್ವರೆಗೂ ಟೈಮ್ ಇದೆ. ಮತ್ತು ನೀವು ಸಾವಯವ ರೀತಿಯಲ್ಲಿ ಹೋದಾಗ ಅದು ಮತ್ತೆ ಬಳ್ಳಿ ಗಿಡ ಎಲ್ಲ ಎಲೆಯನ್ನು ಉದುರಿಸ್ಕೊಂಡು ಮತ್ತೆ ಚಿಗುರಿ ಮತ್ತೆ ಬರೋವಂಥ ಚಾನ್ಸಸ್ ಜಾಸ್ತಿ ಇದೆ. ಮತ್ತೆ ಒಂದು 2-3 ಕೊಯ್ಲು ಬರುತ್ತೆ. ಆ ಥರ ಬರೋದ್ರಿಂದ ಇದ್ರ ಲೈಫು, ಅಂದರೆ ಅದರ ಬೆಳೆಯ ಒಂದು ಹಂತ ತುಂಬ ದಿನ ತಡೆಯೋದ್ರಿಂದ ಎಲ್ಲರೂ ಸುಲಭ. ಮತ್ತು ಮಾರುಕಟ್ಟೆನೂ ಅಷ್ಟೇ, ಏರಿಳಿತ ಆದ್ರೂ ರೈತನಿಗೆ ಲಾಸ್ ಆಗೋದಿಲ್ಲ. ಒಂದು ದಿವಸ 10 ರೂಪಾಯಿ ಮಾರ್ಕೆಟಲ್ಲಿ ಹೋದರೆ ಒಂದು ದಿವಸ 40 ಹೋಗುತ್ತೆ. ಇನ್ನೊಂದು ದಿವಸ ಸಡನ್ನಲ್ಲಿ ಪ್ರಕೃತಿಯಲ್ಲಿ ಮಳೆ ಗಾಳಿ ಬಿಸಿಲಿಗೆ ವೇರಿಯೇಷನ್ ಆದಾಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಯಾವಾಗಲೂ ಇರೋದ್ರಿಂದ ರೇಟ್ಗಳಲ್ಲಿ ವೇರಿಯೇಷನ್ ಆದ್ರೂ ರೈತನಿಗೆ ಇದರಿಂದ ಲಾಸ್ ಏನಾಗೋದು. ಹಂಗಾಗಿ ಹೆಚ್ಚಾಗಿ ಎಲ್ಲರೂ ಬೆಳೀತಾರೆ. ನಮ್ಮ ಬೆಂಗಳೂರು ಭಾಗದಲ್ಲಿ ಬೆಳ್ಳಿ ಬೀನ್ಸ್ ಜಾಸ್ತಿನೇ ಬೆಳೀತಾರೆ. ಓಕೆ. ಇನ್ನು ಕೊನೆಯದಾಗಿ ರೈತರಿಗೆ ಹೇಳೋದಾದರೆ ಸರ್, ಯಾವ ರೀತಿ ಈ ಒಂದು ಬೆಳೆ ಬೆಳಿಬೇಕು, ಯಾವ ರೀತಿ ಫಲವತ್ತತೆಯನ್ನು ಮಾಡ್ಕೋಬೇಕು, ಮಣ್ಣನ್ನು ಯಾವ ರೀತಿ ಫಸಲನ್ನು ತೆಗೆದುಕೊಳ್ಬೇಕು, ಫಸಲಿಗೆ ಬಂದಾಗ ಯಾವ ರೀತಿ ಆರೈಕೆಯನ್ನು ಮಾಡಬೇಕಾಗತ್ತೆ, ಇನ್ನು ಮಾರುಕಟ್ಟೆಗೆ ಯಾವ ರೀತಿ ಕೊಂಡೊಯ್ಯಬೇಕು, ಇದ್ರ ಬಗ್ಗೆ ಹೇಳೋದಾದರೆ ಸರ್? ಎಲ್ಲ ಈಗ ಭೂಮಿ ಪ್ರಿಪ್ರೇಷನ್ ಹೇಳಿದ್ದೀನಿ, ಬಿತ್ತನೆ ಬೀಜದ್ದು ರೈತರನ್ನು ತಿಳ್ಕೊಂಡು ನೀವು ಗಮನಿಸಿ ಅದು ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿ. ಇದೆ ಅಂತ ನಾನು ಯಾವುದೂ ಹೇಳೋದಿಲ್ಲ. ಏಕೆಂದರೆ ಸಾವಯವ ರೀತಿಯಲ್ಲಿ ನಾಟಿ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ನಾಟಿ ತಳಿಗಳಿಗೆ ಬೇಡಿಕೆ ಕಮ್ಮಿ ಇದೆ, ಬೇಡಿಕೆ ಎಲ್ಲೋ ಒಂದು ಕಡೆ ಇದೆ, ಅದನ್ನು ನಾವು ತಲುಪಿಸೋದಕ್ಕಾಗೋದಿಲ್ಲ. ಈಗ ರೈತನಿಗೆ ಮೇನ್ ಏನಂತಂದರೆ ಅವನ ಖರ್ಚು ವೆಚ್ಚಗಳು ಜಾಸ್ತಿ ಇರೋದರಿಂದ ಅದನ್ನು ಸರಿದೂಗಿಸ್ಬೇಕು ಅಂದರೆ ಮಾರುಕಟ್ಟೆನೇ ಅವನು ಅವಲಂಬಿಸಿದ್ದಾನೆ. APMC ಮಾರುಕಟ್ಟೆಗಳು ಇವತ್ತು ಏನು APMC ಮಾರುಕಟ್ಟೆಗಳಿದೆ ಇವತ್ತು, ಏನು ರಿಲಯನ್ಸು, ಬಿಗ್ ಬ್ಯಾಸ್ಕೆಟು, ಈ ಥರ ಪ್ರೈವೇಟ್ ಕಂಪನಿಗಳಿದ್ದಾವೆ. ಅದನ್ನು ಅವಲಂಬಿಸಿರೋದ್ರಿಂದ ಅವರಿಗೆ ತಕ್ಕನಾಗಿಯೇ ಬೆಳಿಬೇಕಾಗಿದೆ, ಅವರಿಗೆ ಸೂಕ್ತವಾದ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕಾಗಿದೆ. ಈಗ ನಾನೇನೋ ಬೆಳೆದಿದ್ದೀನಿ ತೊಗೊಳ್ಳಿ ಅಂತಂದರೆ ತೊಗೊಳ್ಳಲ್ಲ. ನಾಟಿ ತಳಿಗಳನ್ನು ಯಾರೂ ಆಯ್ಕೆ ಮಾಡ್ತಾಯಿಲ್ಲ, ಸುಮ್ಮನೆ ಹೇಳ್ತಾರಷ್ಟೇ, ತನ್ನಿ ಸಾರು ಅಂತಾರೆ. ಯಾರಿಗೂ ಅದರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ. ಹಾಗಾಗಿ ಮಾರುಕಟ್ಟೆಯಲ್ಲಿ ಏನು ಬೇಡಿಕೆ ಇದೆ ಅದನ್ನು ಸಾವಯವ ರೀತಿಯಲ್ಲಿ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬೆಳೆಯೋದ್ರಿಂದ ರೈತನಿಗೆ ಲಾಭ ಇದೆ, ನಷ್ಟ ಅಂತೂ ಇಲ್ಲ ಸಾವಯವ ರೀತಿಯಲ್ಲಿ. ಆದರೆ ತುಂಬ ತಾಳ್ಮೆ ಬೇಕು ಇದಕ್ಕೆ. ಯಾಕೆ ಅಂತಂದರೆ ನಾವು ಏನೋ ತಪ್ಪು ಮಾಡಿ ತಕ್ಷಣಕ್ಕೆ ನಾವು ಆ ರೋಗ ಬಾಧೆನ ಕೀಟ ಬಾಧೆನ ಸರಿಪಡಿಸ್ಕೊಳ್ಳೋದಕ್ಕೆ ಸಾವಯವ ರೀತಿಯಲ್ಲಿ ಸಾಧ್ಯ ಇಲ್ಲ. ಸಾವಯವ ರೀತಿಯಲ್ಲಿ ಮಾಡಬೇಕಂದ್ರೆ ತುಂಬಾ ಶ್ರಮ ಮತ್ತು ಪ್ರಿಕಾಷನರಿ, ಅಂದರೆ ಮುಂಚಿತವಾಗಲೇ ನಾವು ಪ್ರಿಪೇರ್ ಆಗಿರಬೇಕಾಗುತ್ತೆ. ಭೂಮಿ ಸಿದ್ಧತೆಯೇ ಆಗಿರಬೇಕು. ರೋಗ ಬಂದಾಗ ಮತ್ತು ಯಾವ ಟೈಮಲ್ಲಿ ಸೂಕ್ತ ಅದು ಬೆಳೆ, ಆ ಟೈಮು ಅಲ್ಲದೆ ಬೇರೆ ಟೈಮಲ್ಲಿ ಹೋದಾಗ ನಮಗೇನು ನಷ್ಟ ಆಗುತ್ತೆ ಇದ್ರ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಇಟ್ಕೊಂಡು ಸಾವಯವ ರೀತಿಯಲ್ಲಿ ಮಾಡಿ. ಅದರ್ವೈಸ್ ನೀವು ಬೇರೆ ಥರ ಮಾಡೋದ್ರಿಂದ ಅಂದರೆ ಮಾಮೂಲಾಗಿ ಮಾಡಿ ತೊಂದರೆ ಏನಿಲ್ಲ. ಬೆಳೆಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಸೀಸನ್ನು ಮುಖ್ಯ ಅಂತ ನಾನು ಹೇಳ್ತೀನಿ. ಬೀನ್ಸ್ ಬೆಳೆಗೆ ಏನಂತಂದರೆ ರೋಗ ಬಾಧೆ ಕಡಿಮೆ ಇದೆ. ರೋಗ ಬಾಧೆಗೆ ನಾವು ಹುಳಿ ಮಜ್ಜಿಗೆಯನ್ನು ಸ್ಪ್ರೇ ಮಾಡ್ತೀರಿ, ಹೆಚ್ಚಾಗಿ ಹುಳಿ ಮಜ್ಜಿಗೆ. ಮತ್ತು ಹೂ ಮತ್ತು ಫಸಲು ಜಾಸ್ತಿ ಆಗಲಿ ಅಂತ ಜೀವಾಮೃತವನ್ನು ಸ್ಪ್ರೇ ಮಾಡ್ತೀರಿ. ಬೆಳವಣಿಗೆ ವರ್ಧಕವಾಗಿ ಗೋಕೃಪಾಮೃತ ಅಂತ ಒಂದು ಕಲ್ಚರ್ ಇದೆ, ಅದು ನನ್ನ ಹತ್ರ ಸಿಗುತ್ತೆ. ಅದು ಆಲ್ಮೋಸ್ಟ್ ಸುಮಾರು ಕರ್ನಾಟಕದಲ್ಲಿ ಎಲ್ಲರ ಹತ್ರನೂ ಇದೆ. ಬೇಕು ಅಂತಂದರೆ ನಾನು ಅದನ್ನು ನಿಮಗೆ ಮನೆ ಹತ್ರ ಬಂದರೆ ನಾನು ಕೊಡುವಂಥ ಅದರ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸನೂ ಮಾಡ್ತೀವಿ. ಅದನ್ನು ಬಳಸೋದ್ರಿಂದ ನಿಮಗೆ ಬೆಳವಣಿಗೆ ವರ್ಧಕಗಳು, ಅಂದರೆ ರೂಟ್ ಸಿಸ್ಟಮ್ಮು, ಗಿಡ ಬೆಳವಣಿಗೆ ಅಂಥದ್ದು, ಗಿಡಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸಗಳು ಅದು ಮಾಡುತ್ತೆ. ಅದರ ಜೊತೆಯಲ್ಲಿ ಇವೆಲ್ಲ ಉಪಯೋಗಿಸ್ಕೊಂಡು ನೀವು ಕಂಟಿನ್ಯೂ ವಾರಕ್ಕೆ ಒಂದು ಬಾರಿ ಸ್ಪ್ರೇ ಮಾಡ್ತಾ ಹೋದಾಗ ಗಿಡ ಹೆಲ್ತಿಯಾಗಿ ಬರುತ್ತೆ, ಇಳುವರಿನೂ ಚೆನ್ನಾಗಿ ಬರುತ್ತೆ, ಯಾವುದೇ ರೋಗ ಬಾಧೆನೂ ಇರೋದಿಲ್ಲ. ಆದರೆ ಇಳುವರಿ ಅಂತಂದರೆ
ನೀವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಫಾರ್ಮಿಂಗಲ್ಲಿ ಏನು ಆ ರಾಸಾಯನಿಕಗಳನ್ನು ಬಳಸಿ ಮಾಡಿರ್ತಾರಲ್ಲ ಅದಕ್ಕೆ ಕಂಪೇರ್ ಮಾಡಬೇಡಿ. ನಿಮ್ಮ ಶ್ರಮಕ್ಕೆ ತಕ್ಕನಾಗಿ ನೀವು ಬೆಳಿತೀರ, ಅದು ಹೆಚ್ಚಿನ ಇಳುವರಿನ ಅಂದರೆ ಹೆಚ್ಚು ದಿನ ಅದು ಬಾಳಿಕೆ ಬಂದು ಗಿಡದ ಆಯುಷು ಜಾಸ್ತಿಯಾಗಿ ನಿಮಗೆ ಹೆಚ್ಚಿನ ಇಳುವರಿ ಬರುತ್ತೆ. ಆ ಥರ ಇದು. ಅದು ಬಿಟ್ಟು ನೀವು ಒಂದು ದಿನದಲ್ಲಿ ಅವರು 1 ಟನ್ ಕೊಯ್ದಿದ್ದಾರೆ, ನಂದು 1 ಟನ್ ಬರಲಿಲ್ಲ ಅಂತ ಯೋಚನೆ ಮಾಡೋ ಹಾಗಿಲ್ಲ. ಪ್ರತಿದಿನವೂ ಇವತ್ತು 400 kg ಬಂದರೆ ನೆಕ್ಸ್ಟ್ ಟೈಮಲ್ಲೂ 400 kg ಬರುತ್ತೆ. ಅದರಲ್ಲಿ ಕೆಮಿಕಲ್ ಫಾರ್ಮಿಂಗಲ್ಲಿ ಒಂದು ಟೈಮ್ 400 kg ಬಂದರೆ ಇನ್ನೊಂದು ಸರಿ ದಿಢೀರಂತ 200 kgಗೆ 100 kgಗೆ ಬರೋವಂಥ ಚಾನ್ಸಸ್ ಇದೆ. ಎಸ್ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರೆ ಸಾವಯವ ಕೃಷಿ ಪದ್ಧತಿಯಿಂದ ಯಾವ ಬೆಳೆಯನ್ನು ಯಾವ ಸೀಸನ್ನಲ್ಲಿ ಬೆಳೆದ್ರೆ ಹೇಗೆ ಫಸಲು ಬರುತ್ತೆ, ಹೇಗೆ ಇಳುವರಿ ಬರುತ್ತೆ ಅಂತ. ಇದಾಗಿತ್ತು ಈ ದಿನದ ವಿಶೇಷ ಕೃಷಿ ಋಷಿ ಕಾರ್ಯಕ್ರಮ. ಇನ್ನಷ್ಟು ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.